ಓಂ ನಮೋ ವೆಂಕಟೇಶಾಯ. ಎಲ್ಲರಿಗೂ ಶುಭ ದಿನ. ವೀಕ್ಷಕರೇ, ಎಲ್ಲರೂ ಹೇಗಿದ್ದೀರಾ? ವೀಕ್ಷಕರೇ, ನನ್ನ ಸಂಚಾರ ಉತ್ತರ ಕನ್ನಡ ಜಿಲ್ಲೆಯಿಂದ ಇವತ್ತು ತಿರುಪತಿ ಹೋಗ್ಲಿಕ್ಕೆ ಇನ್ನೂ 48 ಕಿಲೋಮೀಟರ್ ಇದೆ. ಬಿಸಿಲು ಸಹ 12 ಗಂಟೆ ಸಮಯ. ಅದಕ್ಕೆ ನನಗೆ ಒಂದು ಮಾವಿನ ತೋಟ ಕಾಣುತ್ತೆ ವೀಕ್ಷಕರೇ. ಹೇಗಿದೆ ಮಾವಿನ ತೋಟ? ಇಲ್ಲಿ ಒಂದು 3 ಗಂಟೆ ವಿಶ್ರಾಂತಿ ಪಡೆದೆ ಮಾವಿನ ಬುಡದಲ್ಲಿ. ಹಾಗೆ ನನ್ನ ಸಂಚಾರ ವೀಕ್ಷಕರೇ ಬೈಕಲ್ಲಿ ನಡೀತದೆ. ನಿಮಗೆ ಹೇಳ್ತೇನೆ, ನಾನು ಬಸ್ಸಲ್ಲಿ ಟ್ರೈನಲ್ಲಿ ಸಂಚಾರ ಮಾಡುವಾಗ ನನಗೆ ಎಷ್ಟು ಹಿಂಸೆ ಆಗ್ತಿತ್ತು ಅಂದ್ರೆ ತುಂಬಾನೇ ಕಷ್ಟ ಆಗ್ತಾ ಇತ್ತು. ಆದ್ರೂ ಸಂಚಾರ ಮಾಡ್ತಾ ಇದ್ದೆ. ದೇವಸ್ಥಾನಕ್ಕೆ ಹೋಗ್ಬೇಕು, ದೇವರ ಆಶೀರ್ವಾದ ಪಡಿಬೇಕು ಅಂತ ಹೋಗ್ತಾ ಇದ್ದೆ, ಪುಣ್ಯ ಸಂಪಾದನೆ ಮಾಡ್ಬೇಕು ಅಂತ. ಬಸ್ಸಲ್ಲೆಲ್ಲ ಸಂಚಾರ ಮಾಡುವಾಗ ಏನಾಗುತ್ತದೆ ಅಂದ್ರೆ ವೀಕ್ಷಕರೇ, ಗಾಳಿ ಬೇಕಂದ್ರೂ ನಮಗೆ ಉಸಿರಾಡ್ಲಿಕ್ಕೆ ಗಾಳಿ ಸಿಗೋದಿಲ್ಲ. ಎಲ್ಲ ಕಿಟಕಿ ಎಲ್ಲ ಬಂದ್ ಮಾಡಿಡ್ತಾರೆ. ಸೀಟ್ ಬೇಕಂದ್ರೂ ಕುತ್ಕೊಳ್ಳಿಕ್ಕೆ ಕೆಲವೊಮ್ಮೆ ಸೀಟ್ ಸಿಗೋದಿಲ್ಲ. ಕೆಲವೊಮ್ಮೆ ಮಲ್ಕೊಳ್ಬೇಕು ಅಂದ್ರೂ ಮಲ್ಕೊಳ್ಳಿಕ್ಕೆ ನಮ್ಗೆ ಕುತ್ಕೊಳ್ಳಿಕ್ಕೆ ಜಾಗ ಇರೋದಿಲ್ಲ. ಹಾಗೆ ಮೂತ್ರಕ್ಕೆ ಹೋಗ್ಬೇಕು ಅಂದ್ರೂ ಬಸ್ ಮೇಲೆ ಹೋಗ್ಲಿಕ್ಕೆ ಆಗೋದಿಲ್ಲ. ಹಸು ಆಯ್ತು ಅಂದ್ರೂ ನಮ್ಗೆ ಏನೋ ತಿನ್ಬೇಕು ಅಂದ್ರೆ ಅರ್ಜೆಂಟಿಗೆ ತಿನ್ಲಿಕ್ಕೂ ನಮ್ಗೆ ಏನು ಸಿಗೋದಿಲ್ಲ ಅಲ್ಲಿ. ಮತ್ತೆ ಇನ್ನೊಂದು ಏನಂದ್ರೆ ತುಂಬಾನೇ ಸಮಸ್ಯೆ ವೀಕ್ಷಕರೇ. ಬಸ್ಸಲ್ಲಿ ಟ್ರೈನಲ್ಲಿ ದೇವದರ್ಶನಕ್ಕೆ ಹೋಗ್ಬೇಕು ಅಂದ್ರೆ ಅದು ಹೇಳೋದೇ ಅಲ್ಲ. ಇನ್ನು ಟ್ರೈನಲ್ಲಿ ಮೂತ್ರಕ್ಕೆ ವಿಸರ್ಜನೆ ಹೋಗ್ಲಿಕ್ಕೆ ಜಾಗ ಇದ್ರೂನು ಅಲ್ಲಿ ಗಲೀಜ್ ನೋಡಿದ್ರೆ ಅಲ್ಲಿ ಹೋಗೋದಿರ್ಲಿ, ಮೂಗ್ ಕೊಟ್ಕೊಂಡೆ ಟ್ರೈನಲ್ಲಿ ನಿಂತ್ಕೋಬೇಕು ಅಥವಾ ಕುತ್ಕೋಬೇಕು ಜಾಗ ಇದ್ರೆ. ಸರಿನಾ? ಭಾರಿ ಕಷ್ಟ ಆಗ್ತಾ ಇತ್ತು ವೀಕ್ಷಕರೇ. ಬೈಕಲ್ಲಿ ನಾನು ಸಂಚಾರ ಮಾಡ್ಲಿಕ್ಕೆ ಶುರು ಮಾಡಿದ್ಮೇಲೆ ಕರೆಕ್ಟ್ ಒಂದು 12 ಗಂಟೆ ಆಯ್ತಂದ್ರೆ ಒಂದು 2 ಗಂಟೆ ರೆಸ್ಟ್ ಮಾಡೋಣ ಅಂತ ಎಲ್ಲಾದ್ರೂ ಒಳ್ಳೆ ಜಾಗ ಸರ್ಚ್ ಮಾಡ್ಕೊಂಡು ಆರಾಮಲ್ಲಿ ಹೋಗಿ ಒಂದ್ 2 ಗಂಟೆ ರೆಸ್ಟ್ ಮಾಡೋದು ಮಧ್ಯಾಹ್ನದಲ್ಲಿ. ಆಮೇಲೆ ಎಲ್ಲಾದ್ರೂ ಸ್ನಾನ ಮಾಡ್ಲಿಕ್ಕೆ ಕೆರೆ ಸಿಕ್ಕಿದ್ರೆ ಆರಾಮಲ್ಲಿ ಸ್ನಾನ ಮಾಡೋದು. ಸ್ನಾನ ಮಾಡಿ ದೇವಸ್ಥಾನದಲ್ಲಿ ಹೋಗಿ ಕುತ್ಕೊಂಡು ಜಪನ ಶುರು ಮಾಡೋದು, ನಿತ್ಯ ಒಂದು ದಿನಚರಿಯನ್ನ. ಆಮೇಲೆ ಮತ್ತೆ 6, 7, 8 ಗಂಟೆ ಆಯ್ತಂದ್ರೆ ಮತ್ತೆ ಮಲಗಲಿಕ್ಕೆ ಒಂದು ಒಳ್ಳೆ ಜಾಗವನ್ನ ಹುಡಿಕೊಳ್ಳೋದು. ಒಟ್ನಲ್ಲಿ ನನ್ಗೆ ತುಂಬಾ ಇಷ್ಟು ದಿನದ ಸಂಚಾರದಲ್ಲಿ ತುಂಬಾ ಖುಷಿಯ ದಿನಗಳೇ ವೀಕ್ಷಕರೇ. ಸ್ವಲ್ಪನೂ ಬೇಜಾರಾಗಿಲ್ಲ. ತುಂಬಾ ಖುಷಿಯಿಂದ ದಿನವನ್ನ ಕಳ್ಕೊಳ್ತಾ ದೇವರ ಸೇವೆಯನ್ನ ಮಾಡ್ತಾ ಬಂದೆ. ಹಾಗೆ ನಾನು ಇಷ್ಟು ದಿನದಲ್ಲಿ ಯಾವ ಯಾವ ದೇವರ ಸೇವೆಯನ್ನ ಮಾಡಿದೆ ಅನ್ನೋದನ್ನ ನಿಮ್ಗೆ ಇವಾಗ ಹೇಳ್ತಾ ಹೋಗ್ತೀನಿ ವೀಕ್ಷಕರೇ. ನಾನು ಮುಂಡಗೋಡಿಂದ ಬಂದೆ ಹಾವೇರಿ ಹತ್ರ. ಹೌದು, ಹಾವೇರಿ ಹತ್ರ ಅಲ್ಲಿ ಪುರಸಿದ್ದೇಶ್ವರ ಅಂತ ದೇವಸ್ಥಾನ ಸಿಗುತ್ತದೆ ವೀಕ್ಷಕರೇ. ತುಂಬಾ ಪವರ್ಫುಲ್. ಪುರಸಿದ್ದೇಶ್ವರರ ಆಶೀರ್ವಾದ ತಗೊಂಡು ಹಂಗೆ ಹಾವೇರಿಯಲ್ಲಿ ರಾಣೆಬೆನ್ನೂರು ಬಂದೆ. ರಾಣೆಬೆನ್ನೂರಲ್ಲಿ ನಿಮ್ಗೆ ಹೇಳ್ತೇನೆ, ಅಲ್ಲೊಂದು ಒಳ್ಳೆ ದೇವಸ್ಥಾನ, ಉಕ್ಕಡಗಾತ್ರಿ ಕರಿಬಸವೇಶ್ವರ ದೇವಸ್ಥಾನ ಇದೆ. ಅಲ್ಲಿ ಹೋಗಿ ನೀರಲ್ಲಿ ಸ್ನಾನ ಮಾಡ್ಕೊಂಡು ಆ ನೀರನ್ನ ಸ್ವಲ್ಪ ತುಂಬಿಕೊಂಡೆ. 5-6 ಬಾಟ್ಲ್ ಇತ್ತು ನಂದು. ಒಂದು 8 ಲೀಟರ್ ಬಾಟ್ಲ್ ನಾನು ರೆಡಿ ಮಾಡ್ಕೊಳ್ತೇನೆ. ಚೀಲ ಇದೆಯಲ್ಲ, ಅದೆಲ್ಲ ನೀರಿನ ಬಾಟ್ಲೇ ಜಾಸ್ತಿ ಇರುತ್ತೆ ಅದರಲ್ಲಿ. ಆ ಕಡೆ ಬಾಕ್ಸ್ ಅಲ್ಲಿ ಹಣ್ಣುಗಳೆಲ್ಲ ತುಂಬಿಕೊಳ್ತೇನೆ. ಅಲ್ಲಿ ನೀರೆಲ್ಲ ತುಂಬಿಕೊಂಡು ಅಲ್ಲೊಂದಿನ ಉಳ್ದೆ. ಯಾಕಂದ್ರೆ ತುಂಬಾ ಜನ ಬಂದಿದ್ರಲ್ಲಿ ಸ್ವಲ್ಪ ಆರೋಗ್ಯ ಸಮಸ್ಯೆ, ಇನ್ನಿತರ ಮಾನಸಿಕ ಸಮಸ್ಯೆಗಳಿಂದ ಬಳಲಾಡ್ತಾ ಇದ್ರು ಅಲ್ಲಿಯ ಕೆಲವು ಜನಗಳು. ಅವರಿಗೆಲ್ಲ ತಲೆ ಮೇಲೆ ಕೈ ಇಟ್ಟು ನನ್ನ ಒಂದು ಶಕ್ತಿಯಿಂದ ಎಷ್ಟಾಗತ್ತೆ ಅಷ್ಟು ನೆಗೆಟಿವ್ ನ ರಿಮೂವ್ ಮಾಡಿದೆ. ಹಾಗೆ ಅಲ್ಲೊಂದು ಸ್ವಲ್ಪ ಸಮಯ ಇದ್ದೆ. ಅದಕ್ಕೋಸ್ಕರ ಒಂದು 24 ಅವರ್ಸ್ ಹತ್ತತ್ರ ನಾನು ಅಲ್ಲಿದ್ದೆ ಅಂತ. ಆಮೇಲೆ ಉಕ್ಕಡಗಾತ್ರಿಯಿಂದ ಸೀದಾ ರಾಣೆಬೆನ್ನೂರು ಬಂದು ಹರಿಹರೇಶ್ವರರ ಆಶೀರ್ವಾದ ತಗೊಂಡೆ. ನಾನು ಹರಿಹರೇಶ್ವರರ ಮೊದಲನೇ ಸಾರಿ ಆಶೀರ್ವಾದ ತಗೊಂಡೆ. ಹೋಗಿರ್ಲಿಲ್ಲ ನಾನು. ಹೋಗ್ಬೇಕು ಅಂತ ತುಂಬಾ ಮನ್ಸಲ್ಲಿತ್ತು. ಮ್ಯಾಪ್ ಅಲ್ಲೆಲ್ಲ ಸರ್ಚ್ ಮಾಡಿ ಇಟ್ಕೊಂಡಿದ್ದೆ, ಹೋಗ್ಬೇಕು ಅಂತ. ಆಮೇಲೆ ಹರಿಹರೇಶ್ವರರ ಆಶೀರ್ವಾದ ತಗೊಂಡು ಸೀದಾ ದಾವಣಗೆರೆ ಬಂದೆ. ದಾವಣಗೆರೆ ರೂಟಲ್ಲಿ ಹಾಗೆ ಚಿತ್ರದುರ್ಗ ಬಂದೆ. ಚಿತ್ರದುರ್ಗ ಕೋಟೆಗೆ ಹೋಗ್ಬೇಕು ಅಂತ ಇದ್ದೆ ವೀಕ್ಷಕರೇ. ಚಿತ್ರದುರ್ಗ ಕೋಟೆಗೆ ಹೋಗ್ಬೇಕು ಅಂತ ಇದ್ದೆ. ಇನ್ನೊಂದ್ಸಲ ಹೋಗ್ಬೇಕು ನೆಕ್ಸ್ಟ್ ಟೈಮ್.
ಆಮೇಲೆ ಚಿತ್ರದುರ್ಗದಿಂದ ಹಾಗೆ ಮಧುಗಿರಿ ರೂಟಲ್ಲಿ ಬಂದೆ ವೀಕ್ಷಕರೇ. ಮಧುಗಿರಿ ಸೀದಾ ಮಧುಗಿರಿನೇ ಬಂದೆ ಚಿತ್ರದುರ್ಗದಿಂದ. ಮಧುಗಿರಿ ಅಲ್ಲಿ ವೇಣುಗೋಪಾಲ ದೇವರ ದರ್ಶನ ಮಾಡ್ಕೊಂಡು ಮಧುಗಿರಿಯಲ್ಲಿ ಅಲ್ಲಿ ವೇಣುಗೋಪಾಲರ ಪವರ್ಫುಲ್ ದೇವಸ್ಥಾನ, ಅದು ಕೂಡ ಹಳೆಯದು, ಅದು ಆದ್ರೆ ಬಂದಾಗಿತ್ತು, ಸ್ವಲ್ಪ ಬೇಜಾರು. ಆಮೇಲೆ ಮಧುಗಿರಿಯಿಂದ ಸೀದಾ ನಾನು ಬಂದಿದ್ದು ಇಲ್ಲಿ ಕದಿರಿ. ಕದಿರಿಯಲ್ಲಿ ಇಲ್ಲೊಂದು ಆಂಧ್ರ ಪ್ರದೇಶ ಲಕ್ಷ್ಮೀ ವೆಂಕಟೇಶ ದೇವಸ್ಥಾನ ಇದೆ, ಗೊತ್ತಾ ನಿಮ್ಗೆ? ಅಲ್ಲಿ ಲಕ್ಷ್ಮೀ ವೆಂಕಟೇಶರ ಆಶೀರ್ವಾದ ತಗೊಂಡು ಒಂದ್ 5-6 ಸುತ್ತು ತಿರುಗಿ ಅಲ್ಲಿಗೆ ನನಗೆ ರಾತ್ರಿ 8 ಗಂಟೆ ಆಗಿತ್ತು ನಿನ್ನೆ. ಅಲ್ಲಿಂದ ನಾನು ದರ್ಶನ ಮುಗಿಸಿ ಬೈಕಲ್ಲಿ ಹೊರಟೆ. 1 ತಾಸು ಜರ್ನಿ ಮಾಡಿದೆ, ಒಂದು 45 ಕಿಲೋಮೀಟರ್ ಓಡಿಸಿದ್ದೀನಿ. ಆಮೇಲೆ ಆ ಒಳ್ಳೆ ಪ್ಲೇಸ್ ಸಿಕ್ತು ಮಲಗಲಿಕ್ಕೆ. ಮತ್ತೆ ರಾತ್ರಿ ಸಮಯ ಬೈಕ್ ಓಡಿಸೋದು ಅಷ್ಟು ಚೆನ್ನಾಗಲ್ಲ, ಸರಿಯಲ್ಲ ಅಂತ ಅನಿಸಿ ರೆಸ್ಟ್ ಮಾಡಿದೆ ಬೆಳಿಗ್ಗೆವರೆಗೆ. ಆಮೇಲೆ ಮತ್ತೆ ಬೆಳಗ್ಗೆ ಸ್ನಾನ ಎಲ್ಲ ಮುಗಿಸ್ಕೊಂಡು ಪಾರಾಯಣ ಜಪಗಳನ್ನೆಲ್ಲ ನನ್ನ ನಿತ್ಯ ಕರ್ಮಗಳನ್ನ ಮುಗಿಸ್ಕೊಂಡು ಸೀದಾ ಬೈಕ್ ಹತ್ತದೆ. ಈಗ ನಾನು ತಿರುಪತಿಗೆ ಹತ್ರ ಇದ್ದೀನಿ.